श्रीराम समर्थ चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते। सद्गुरु श्री चिदंबरेश्वर महाराज की जय। संत श्रेष्ठ दास राजाराम महाराज की जय। जय जय रघुवीर समर्थ। निजात्मबोध प्रकरण 19 आत्मज्ञान दृष्टीकरण संपुಟ 75। हे आवडी बोलिलो सज्जनासी न लगे सांगणे साधु जनासी अन्याय क्षमादान मजसी ಬಾಳ ಮಾತೀಸಿ ಲಡಿವಾಳ। ಅತ್ಯಂತ ಪ್ರೇಮದಿಂದ ನಾನು ಸಜ್ಜನರಿಗೆ ಹೇಳುತ್ತಿರುವೆನು, ಸಾಧು ಜನರಿಗೆ ಹೇಳಬೇಕಾಗಿಲ್ಲ ಏನು। ನನ್ನ ಅನ್ಯಾಯಕ್ಕೆ ಮಾಡಬೇಕು ಕ್ಷಮಾದಾನವನ್ನು, ಬಾಲಕನು ತಾಯಿಗೆ ತೋರಿಸುತ್ತಾನೆ ಬಾಲಕ ಭಾವವನ್ನು। ಪರಮಪೂಜ್ಯ ರಾಜಾರಾಮ್ ಮಹಾರಾಜರು ಅನ್ನುವುದೇನೆಂದರೆ, ನಾನು ಇದನ್ನು ಅತ್ಯಂತ ಪ್ರೇಮದಿಂದ ಸಜ್ಜನರಿಗೆ ಹೇಳುತ್ತಿರುವೆನು, ಸಾಧು ಪುರುಷರಿಗೆ ಏನೂ ಹೇಳಬೇಕಾಗುವುದಿಲ್ಲ। ಬಾಲಕನು ತಾಯಿಯೊಂದಿಗೆ ಬಾಲಕ ಭಾವದಿಂದ ಹಠ ಮಾಡುತ್ತಾನೆ, ಅದರಂತೆ ನಾನು ತಮಗೆ ಅತ್ಯಂತ ಸಲಿಗೆಯಿಂದ ಹೇಳುತ್ತಿರುವೆನು। ಆದ್ದರಿಂದ ತಾವು ನನ್ನ ಈ ಧೃಷ್ಟತೆಯನ್ನು ಕ್ಷಮೆ ಮಾಡಿರಿ। ಚಿದಂಬರ ಗುರುಭಕ್ತ ಕೋಣಿ ದಾನ ಸಂತೋಷೇ ಆನಂದೇ ಕರಾವೆ ಭಜನ, ಆದರೆ ಕರಾವೆ ಗ್ರಂಥ ಶ್ರವಣ ಮನನ ನಿಜಧ್ಯಾಸೆ ಕರುಣ ಅನುಭವಾಸಿಯೇ। ಯಾರೇ ಇದ್ದರೂ ಚಿದಂಬರ ಭಕ್ತರು ಸಂತೋಷ ಆನಂದದಿಂದ ಭಜನೆ ಮಾಡಬೇಕವರು, ಆದರದಿಂದ ಮಾಡಬೇಕು ಗ್ರಂಥ ಶ್ರವಣವನ್ನವರು, ಮನನ ನಿಜಧ್ಯಾಸ ಮಾಡಿ ಅನುಭವ ಪಡೆದುಕೊಳ್ಳಬೇಕು। ದೇಹ ಪ್ರಾರಬ್ಧಾಸಿ ಅಸೆ ಗಾಠಿ ಸುಖ ದುಃಖವಾಹೂನಯೇ ಪೋಟಿ, ವಿಷಯ ವಾಸನಾ ತ್ಯಾಗೋನಿ ಖೋಟಿ ಲಿಂಗ ದೇಹ ಗಾಠಿ ಸೋಡವಾವಿ। ಪ್ರಾರಬ್ಧಕ್ಕೊಪ್ಪಿಸಿ ಬಿಡಬೇಕು ದೇಹವನ್ನು, ಮನಸ್ಸಿನಲ್ಲಿ ಹೊಂದಬಾರದು ಸುಖ ದುಃಖಗಳನ್ನು, ತ್ಯಜಿಸಬೇಕು ಮಿಥ್ಯಾ ವಾಸನೆಗಳನ್ನು, ಲಿಂಗ ದೇಹದ ಗಂಟು ಬಿಡಿಸಿಕೊಳ್ಳಬೇಕು। ಗುರು ಚಿದಂಬರರ ಯಾರಾದರೂ ಭಕ್ತರಿದ್ದರೆ ಅವರು ಆನಂದದಿಂದ ಸಮಾಧಾನ ವೃತ್ತಿಯಿಂದ ಭಜನೆ ಮಾಡಬೇಕು, ಅತ್ಯಂತ ಆದರದಿಂದ ಇದರ ಶ್ರವಣ ಮಾಡಬೇಕು। ಇದರಲ್ಲಿ ವಾಚನವೂ ಬರುತ್ತದೆ, ಶ್ರವಣದ ರೂಪಾಂತರ ಮನನ ನಿಧಿಧ್ಯಾಸದಲ್ಲಿ ಆದೊಡನೆ ಅನುಭವದ ಪ್ರಾಂತದಲ್ಲಿ ಪ್ರವೇಶವಾಗುತ್ತದೆ। ಪ್ರಾರಬ್ಧ ಇರುವವರೆಗೆ ದೇಹ ಉಳಿದೇ ಉಳಿಯುತ್ತದೆ, ಆದ್ದರಿಂದ ಸುಖ ದುಃಖಗಳ ಭಾರ ವಹಿಸಿಕೊಳ್ಳಬಾರದು, ಅವೆರಡವುಗಳಿಂದ ಅತೀತರಾಗಬೇಕು। ವಿಷಯವಾಸನೆ ವ್ಯರ್ಥವಾಗಿರುತ್ತದೆ, ಅದು ಮುಂದಿನ ಜನ್ಮಕ್ಕೆ ಕಾರಣೀಭೂತವಾಗುತ್ತದೆ। ಆದ್ದರಿಂದ ಲಿಂಗ ದೇಹದ ಗಂಟು ಬಿಡಿಸಿಕೊಳ್ಳಬೇಕು, ಅಂದರೆ ವಾಸನಾತ್ಮಕ ದೇಹವನ್ನು ವಿಚಾರದಿಂದ ಸುಟ್ಟು ಹಾಕಬೇಕು ಅಥವಾ ವಾಸನಾ ನಿರ್ಮೂಲನ ಸಾಧಿಸಬೇಕು। ಶಾಸ್ತ್ರ ಅನ್ನುವುದೇನೆಂದರೆ, ಜನ್ಮ ತೆಗೆದುಕೊಳ್ಳಬೇಕಾಗುವುದು ವಾಸನೆಯ ಸಹವಾಸದಿಂದ। ಸದ್ಗುರು ಶ್ರೀ ಚಿದಂಬರೇಶ್ವರ महाराज की जय। संत श्रेष्ठ दास राजाराम महाराज की जय। जय जय रघुवीर समर्थ। नमः पार्वती पतये हर हर महादेव।